ಎಲ್ಲೋ ಒಂದ್ ಕಡೆ ಇದು ಯಾವುದು ಕೂಡ ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳಿ ಫೈನಲಿ ಇದಕ್ಕೆ ಬಂದ್ರ. ಖಂಡಿತವಾಗ್ಲೂ ಇದು ಯಾವುದಕ್ಕೂ ವರ್ಕೌಟ್ ಆಗಲಿಲ್ಲ ಅಂತ ಇಲ್ಲಿ ಬಂದಿದ್ದಾರೆ. ಬಟ್ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಮ್ಮನ್ನ ಗ್ಯಾರಂಟಿಗೆ ಬೈತಾ ಇರುವಂಥ ಇವರೇ ಜಮ್ಮು ಕಾಶ್ಮೀರದಲ್ಲಿ, ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ. ಅದು ಇವರ ಮುಖಕ್ಕೆ ಹಿಡಿದಂಥ ಕನ್ನಡಿ. ಇವತ್ತು ಕಾಂಗ್ರೆಸ್ ಮಾಡೆಲ್ಲು, ಕರ್ನಾಟಕ ಮಾಡೆಲನ್ನು BJP ಅವರು ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಕಾಪಿ ಮಾಡೋದ್ರ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ಮಾಡೆಲ್ನ ಎತ್ತಿ ಹಿಡಿದಿದ್ದಾರೆ, ಅನುಕರಣೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಇವರ ಕಥೆನೇ ಇಷ್ಟು, BJP ಅವರ ಕಥೆನೇ ಇಷ್ಟು. ಏನು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ನಾವು ತಂದಂಥ ಎಲ್ಲ ಆಧಾರ್ ಇರ್ಬೋದು, ಅಥವಾ ಫಾರಿನ್ ಡೆವಲಪ್ಮೆಂಟ್ ಫಂಡ್ ಇರ್ಬೋದು, FDI ಇರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮನ್ನು ಕಾಪಿ ಮಾಡಿದ್ದಾರೆ. ಉದ್ಯೋಗ ಖಾತ್ರಿ ಇರ್ಬೋದು, RTI ಇರ್ಬೋದು, RTE ಇರ್ಬೋದು. ನಮ್ಮ ಕಾರ್ಯಕ್ರಮಗಳನ್ನ ತಮ್ಮ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಇದಿದ್ದಾರೆ ಅವರು. ಪ್ರಧಾನಿ ಮೋದಿ ಅವರು ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಕೂಡ ಈ ಒಂದು ಮೂಡಾ ಪ್ರಕರಣ, CM ಅವರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಸ್ತಾಪಿಸಿ ಭಾಷಣ ಮಾಡ್ತಾರೆ. ಅವರು ಒಂದೇ ಸೀಮಿತ ಆಗಿದ್ದಾರೆ, ಬರೀ ಚುನಾವಣೆಯನ್ನು ಗೆಲ್ಲುವಂಥ ತಂತ್ರಗಾರಿಕೆಗೆ ಇವತ್ತು BJP ಅವರು ದುರಾದೃಷ್ಟ ಸೀಮಿತ ಆಗಿದೆ. BJP ಅವರಿಗೆ ಈ ರಾಜ್ಯದ ಮೇಲೆ ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಅತಿವೃಷ್ಟಿಯಲ್ಲಿ, ಅನಾವೃಷ್ಟಿಯಲ್ಲಿ ನಮ್ಮ GSTಯನ್ನು ಕೊಡೋದ್ರಲ್ಲಿ ಅವರು ಸ್ವಲ್ಪ ಮುತುವರ್ಜಿಯನ್ನು ವಹಿಸ್ಬೋದಾಗಿತ್ತು. ನಮಗೆ ಬರುವಂಥ GST ಕೊಡಲಿಲ್ಲ, ನಮಗೆ ಅತಿವೃಷ್ಟಿ ಆದಾಗ ದುಡ್ಡು ಕೊಡಲಿಲ್ಲ, ಅನಾವೃಷ್ಟಿ ಆದಾಗ ದುಡ್ಡು ಕೊಡಲಿಲ್ಲ. ಬರೀ ಚುನಾವಣೆಯನ್ನು ಗೆಲ್ಲಕ್ಕೆ ರಾಜಕಾರಣಕ್ಕೋಸ್ಕರ ಹರಿಯಾಣದಲ್ಲಿ ನಮ್ಮ ಮುಖ್ಯಮಂತ್ರಿಯವರ ಹೆಸರನ್ನು ತೆಗೆದುಕೊಂಡು ಭಾಷಣ ಮಾಡ್ತಾರೆ ಅಂತಂದರೆ ನಾನು ಏನು ಹೇಳೋಕ್ಕಾಗತ್ತೆ. ದೇಶದ ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾಗಿರೋದು ಕರ್ನಾಟಕದ ಒಂದು ಶ್ರೇಯೋಭಿವೃದ್ಧಿ ಅಲ್ಲ, ಇವ್ರಿಗೆ ಬೇಕಾಗಿರೋದು ಹರಿಯಾಣದಲ್ಲಿ ಕರ್ನಾಟಕದ ಹೆಸರನ್ನು ಕೆಡಿಸಿ ಗೆಲ್ಲುವಂಥದ್ದು ಒಂದೇ ರಾಜಕೀಯ ಗಿಮಿಕ್. ಮೇಡಮ್, ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ ನಿರಂತರವಾಗಿ ಅನ್ನುವಂಥ ಮಾತನ್ನ BJP ನಾಯಕರು, ಹಗಲ್ಗನಸನ್ನು BJP ಅವರು ಕಾಣ್ತಾ ಇದ್ದಾರೆ. ರಾಜೀನಾಮೆಯನ್ನು ಕೊಡೋ ಪ್ರಶ್ನೆನೇ ಇಲ್ಲ. ಅವ್ರು ಬೇಕಾದರೆ ಅವರು ಎಷ್ಟು ದಿನ ಇದೆಯೋ ಅಷ್ಟು ದಿನ ಅವ್ರು ಹೋರಾಟ ಮಾಡಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.